ಬಾಯಿಯ ವಾಸನೆ. ಭಾಳಷ್ಟು ಜನ ಮಾತಾಡ್ತಾರೆ ವಾಸನೆ ದರಿದ್ರ ಅನಿಸ್ಬಿಡ್ತದೆ. ಬಾಯಿ ವಾಸನೆ ಏನಕ್ಕೆ ಬರುತ್ತೆ? ಬರಗುಗಳೇ ತುಂಬ ವಾಸನೆ, ಏನು ಮಾಡೋದು? ಹಲ್ಲನ್ನು ಉಜ್ಜಿ ಅಂತ ಹೇಳಿದೆ. ಹಲ್ಲನ್ನು ಚೆನ್ನಾಗಿ ಉಜ್ತೀನಿ ಗುರುಗಳೇ, ಇಷ್ಟುದ್ದ ಟೂತ್ಪೇಸ್ಟ್ ಹಾಕೋತೀನಿ. ಟೂತ್ಪೇಸ್ಟ್ ಹಾಕ್ಕೊಂಡ್ರೆ ನೋಡಿ, ಚೆನ್ನಾಗಿ ಟೂತ್ಪೇಸ್ಟ್ ಹಾಕೋತು ಅಂದರೆ ಹಲ್ಲು ಕರಗ್ತಾ ಬರುತ್ತೆ, ಹಲ್ಲಿನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಈಗ ಎಕ್ಸಾಂಪಲ್ ನೀವು ಒಂದು ಬೆಳ್ಳಿ ಯಾವುದೋ ಒಂದು ಮನೆಗೆ ಹೋಗಿ ನೋಡಿದ್ರೆ ಗಣಪತಿ ಮೂರ್ತಿ ಇದೆ, ಗಣಪತಿ ಅಲ್ಲ ಶಿವಲಿಂಗದ ಮೂರ್ತಿ ಇದೆ. ಆ ಶಿವಲಿಂಗ ನೋಡಿದ್ರೆ ಎಲ್ಲ ಕರ್ಗೋಗ್ಬಿಟ್ಟಿದೆ. ಯಾಕೆ ಅಂತ ಬೆಳ್ಳಿದು ಗಟ್ಟಿ ಬೆಳ್ಳಿನೇ, ಅರ್ಧಕ್ಕರ್ಧ ಶೇಪೇ ಇಲ್ಲ, ಅದು ಹಿಂಗಿರೋಂಥದ್ದು ಹೆಂಗೋ ಹಿಂಗಿದೆ. ಯಾಕೆ ಅಂತಂದರೆ ಆ ಮನೆಯಲ್ಲಿರುವಂಥ ಒಂದು ಹೆಣ್ಣುಮಗಳು ಅದು ಕೊಳೆ ಹೋಗ್ಲಿ ಅಂದ್ಬಿಟ್ಟು ತಿಕ್ಕಿ ಫಸ್ಟು ಸ್ಟಾರ್ಟಿಂಗ್ ಅದು ತೊಗೊಂಡಾಗ ಅದು ಎಷ್ಟೊಂದು 150 ಗ್ರಾಮ್ ಏನೋ ಇತ್ತಂತೆ. ಈಗ 80 ಗ್ರಾಮಿಗೆ ಬಂದಿದೆ. ಅದು ತಿಕ್ಕಿ ಕ್ವಾಲಿಟಿ ಹೋಗ್ಬಿಡುತ್ತೆ. ಅದು ಅಲ್ಲದೆ ಯಾವುದೋ ಕೆಮಿಕಲ್ ಹಾಕ್ಕೊಂಡು ಬೆಳ್ಳಿ ಪಳಪಳ ಅಂತ ಹೊಳಿಲಿ ಅಂದ್ಬಿಟ್ಟು ಎಲ್ಲ ಕರಗಿಸ್ಬಿಟ್ಟಿದೆ ಅಮ್ಮ. ಅಂದರೆ ಅದೇ ಥರ ನೀವು ಟೂತ್ಪೇಸ್ಟನ್ನು ಹಾಕೋತು ಅಂದರೆ ಕೆಮಿಕಲ್ ಇರೋದ್ರಿಂದ ನಿಮ್ಮ ಒಂದು ಹಲ್ಲಿನ ಗಟ್ಟಿತನ ಅಂದರೆ ಮೇಲ್ಪದರ ಇದಾಗ್ತಾ ಬರುತ್ತೆ, ಸವಿತಾ ಬರುತ್ತೆ. ಅದಕ್ಕೋಸ್ಕರ 60 ವರ್ಷಕ್ಕೆ ಎಲ್ಲೂ ಉದುರೋಗ್ಬಿಡ್ತದೆ. ಎಲ್ಲ ನೀಟು ಅನ್ನೋಂಥವ್ರಿಗೆಲ್ಲ ನೋಡಿ ಚೆನ್ನಾಗಿ ಹಲ್ಲು ಹಾಕಿ ತಿಕ್ಕಿ ಅಲ್ಲೆಲ್ಲ 60 ವರ್ಷಕ್ಕೆ ಉದುರೋಗ್ಬಿಟ್ಟಿರ್ತದೆ. ಹಲ್ಲು ಕಟ್ಸ್ಕೊಂಡಿರ್ತಾರೆ ಅವರು ಅಂತಲ್ಲ. ಬಾಯಿಯ ವಾಸನೆ ಅದಕ್ಕೆ ಮೇಯ್ನ್ ಪ್ರಾಬ್ಲಮ್. ಅದಕ್ಕೆ ಅವನೇನು ಹೇಳ್ತಿದ್ದ, ಬಾಯಿ ವಾಸನೆ ಇಲ್ಲ ಚೆನ್ನಾಗಿ ತಿಕ್ತೆ ಆದರೂ ವಾಸನೆ. ನೋಡಿ, ಬಾಯಿಯ ವಾಸನೆ ಬರುವುದು ಅಲ್ಲಿಂದ ಅಲ್ಲ, ಇದೇ ಇರುತ್ತೆ. ಹೌದು, ಇಲ್ಲ 20% ಹಲ್ಲು ಉಜ್ಜಿಲ್ಲ ಅಂದರೆ 20-25 ಹಲ್ಲು ಉಜ್ಜಿದ್ರೂ ಕೂಡ ವಾಸನೆ ಬರ್ತಾಯಿತ್ತು ಅಂತಂದರೆ ಹೊಟ್ಟೆಲಿ ಜೀರ್ಣಶಕ್ತಿ ಸರಿಯಾಗಿ ಆಗ್ತಾಯಿಲ್ಲ ಅಂತ, ಮಲಬದ್ಧತೆ ಇದೆ ಅಂತ. ಹೊಟ್ಟೆಲಿರೋಂಥ ಆಹಾರ ಎಲ್ಲ ಉಸಿರಾಡ್ತೀವಲ್ಲ, ಹೊಟ್ಟೆಲಿರೋಂಥದ್ದು ಹಂಗೆ ಬಂದು ಅಲ್ಲಿಗೆ ಉಸಿರ ಗಲೀಜು. ಈಗ ಕಸ ಬಿಟ್ಬಿಡ್ತು ಅಂತಂದರೆ ಏನಾಗುತ್ತೆ, ವಾಸನೆ ಬರುತ್ತಲ್ವ, ಅದು ಏನಾಗುತ್ತೆ, ಬಾಯಿಂದ ವಾಸನೆ ಬರುತ್ತೆ. ಅದು ಗಾಳಿ ಏನಂತ ಅಲ್ಲಿಗೆ ತಾಗಿದಾಗ ಅಲ್ಲಲ್ಲೇ ಕೂತ್ಕೊಳ್ಳುತ್ತೆ, ಅದೇ ಕ್ರಿಮಿಗಳಾಗುತ್ತೆ, ಅದರಿಂದ ನಿಮಗೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀವು ಕಾನ್ಸ್ಟಿಪೇಷನ್ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಕಾನ್ಸ್ಟಿಪೇಷನ್ ಆಗ್ತದೆ, ಸ್ವಲ್ಪ ನೀರಿನ ದ್ರವ ಪದಾರ್ಥಗಳನ್ನ ಆಹಾರವನ್ನಾಗಿ ಸೇವನೆ ಮಾಡ್ತಾ ಇರಬೇಕು. ಮತ್ತು ಚೆನ್ನಾಗಿ ಸೊಪ್ಪು ತರಕಾರಿ ತಿಂತು ಅಂತಂದರೆ ಮಲಬದ್ಧತೆ ಹೊರಟೋಗ್ಬಿಡ್ತದೆ, ಹೊಟ್ಟೆಲಿರೋದು ಕ್ಲಿಯರ್ ಆಗುತ್ತೆ, ವಾಸನೆ ಕಡಿಮೆ ಆಗುತ್ತೆ. ಗೊತ್ತಲ್ಲ, ಇದು ಒಂದು 25% ಹಲ್ಲು ಉಜ್ಜದೇ ಇರೋದ್ರಿಂದ ಸರಿಯಾಗಿ ಮೇಂಟೈನ್ ಮಾಡೋದ್ರಿಂದ ವಾಸನೆ ಬರುತ್ತೆ. ಅಂದರೆ ಇನ್ನೊಂದು 75% ನಿಮಗೆ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣಶಕ್ತಿ ಆಗದೇ ಇರೋದೇ ಕಾರಣ ಅಂತಲ್ಲ. ಅದೇ ಗೋಬರ್ ಗ್ಯಾಸ್ ಥರ, ಅದು ಎಲ್ಲ ಗಲೀಜೆಲ್ಲ ಇತ್ತು ಅಂತಂದರೆ ಗ್ಯಾಸ್ ಬರಲ್ವ, ಆ ಥರ ಬಂದು ಸ್ಮೆಲ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮತ್ತು ಬಾಯಿಯ ದುರ್ವಾಸನೆ ನಿವಾರಣೆ